ಮೇಡಮ್, ಒಂದು ಹಂತದಲ್ಲಿ ಅಶ್ವಿನಿ ಅವ್ರು ಇಲ್ಲ ಅಂದ್ರೆ ಗಿಲ್ಲಿ ಇಲ್ಲ ಅನ್ನೋ ಮಾತುಗಳು ಬಿಗ್ ಬಾಸ್ ಕಂಟೆಸ್ಟೆಂಟ್ ಕೂಡ ಹೇಳ್ತಾ ಇದ್ರು. ಅಂದ್ರೆ ಗಿಲ್ಲಿಗೆ ನಿಮ್ಮ ಪಲ್ಸ್ ಗೊತ್ತಿತ್ತು, ನಿಮ್ಮನ್ನ ಯಾವ ವಿಚಾರದಲ್ಲಿ ಟ್ರಿಗರ್ ಮಾಡಿದ್ರೆ ಅಲ್ಲಿ ನೀವು ರಿಯಾಕ್ಟ್ ಆಗ್ತೀರಾ ಅನ್ನೋದು ಗೊತ್ತಿತ್ತು. ಸೊ ಗಿಲ್ಲಿ ಅಶ್ವಿನಿ ಇದ್ದಿದ್ದಕ್ಕೆ ಗಿಲ್ಲಿ ಫಿನಾಲೆಗೆ ಬಂದ್ರು ಅನ್ನೋ ಮಾತು ಕೂಡ ಇದೆ ಹೊರಗಡೆ. ಗಿಲ್ಲಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಅಶ್ವಿನಿ ಅವರನ್ನು ನಾನು ಹೊರಗಡೆ ಹಾಕಲೇಬೇಕು ಅಂತ. ಬಿಕಾಸ್ ಅವರು ಎಲ್ಲರೂ ಯಾಕಂದರೆ ಒಂದು ಟಾಸ್ಕ್ ಆಡಲಿಲ್ಲ, ಒಬ್ಬರ ಬಗ್ಗೆ ಸ್ಟ್ಯಾಂಡ್ ತೊಗೊಳ್ಳಿಲ್ಲ. ಇಡೀ ಮನೇಲಿ ನೀವು ಎಲ್ಲಿ ನೋಡ್ತಿರಿ ಗಿಲ್ಲಿನ ಬೀನ್ ಬ್ಯಾಗಲ್ಲಿ ಕೂತಿರ್ತಿದ್ರು, ಇಲ್ಲ ಯಾರ ತೊಡೆ ಮೇಲಾದ್ರೂ ಹೊರ್ಕೊಂಡು ಕೂತಿರ್ತಿದ್ರು. ಒಂದು ಕೆಲಸ ಮಾಡಿದಾಗಲಿ ನಾವೆಲ್ಲೂ ನೋಡಿಲ್ಲ. ಬಟ್ ಇವತ್ತು ಅವ್ರ ಕಪ್ನ ತೊಗೊಂಡು ಹೋಗ್ತಾರೆ ಅಂತ ಆದರೆ ಕೂತ್ಕೊಂಡು ಅವ್ರು ಸ್ಟ್ರಾಟಜಿ ಮಾಡ್ತಾಯಿದ್ರು. ಅಂದರೆ ಇವರು ಲೂಪ್ ಹೋಲ್ಸ್ ಇದ್ದಿದೆ. ಯಾಕಂದರೆ ರಿಯಾಲಿಟಿ ಶೋಸ್ ಮಾಡಿದ್ರು, ಅವ್ರು ಗೆಲ್ಲೇಬೇಕು ಅಂತ ತುಂಬ ಸೀಸನ್ಗಳನ್ನ ನೋಡ್ಕೊಂಡು ಬಂದಿದ್ರು. ಆ ಮುಖವಾಡ ಹಾಕ್ಕೊಂಡು ಬಂದಿದ್ರು, ಅಂದರೆ ಬನಿಯನ್ ಹಾಕೊಳ್ಳೋದು, ಶಾರ್ಟ್ಸ್ ಹಾಕೊಳ್ಳೋದು, ಈ ರೀತಿ ಎಲ್ಲ ತುಂಬ ಅವ್ರದ್ದೇ ಆದಂಥ, ಅದು ತಪ್ಪೋ ಸರಿನೋ ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ಬಟ್ ನಾವು ನೋಡಿದ್ದನ್ನು ಹೇಳ್ತಾ ಇರೋದು. ಸೊ ಇವೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಂಬರ್ತಾರೆ. ಮತ್ತು ಕೆಲವರ ಹಾವಭಾವನ ಅವರು ಇಡೀ ಮನೇಲಿ ಪ್ರದರ್ಶನ ಮಾಡ್ತಾರೆ. ಅಂದರೆ 24/7 ಮಾತಾಡ್ತಾನೆ ಇರಬೇಕು, ಕಾಲು ಎಳಿತಾನೆ ಇರಬೇಕು. ಇದೆಲ್ಲ ಎಲ್ಲಿಂದ ಅಂದರೆ ಬೇರೆ ಬೇರೆ ಕಂಟೆಸ್ಟೆಂಟ್ಸಿಂದ ನೋಡ್ಕೊಂಡು ಬಂದಿರುವಂಥದ್ದು. ಬಟ್ ನಾವೆಲ್ಲ ಆಟ ಆಡ್ತಾ ಇದ್ವಿ, ಬಟ್ ಗಿಲ್ಲಿ ಒಬ್ಬರು ಆಟನ ಹಾಳು ಮಾಡ್ತಾಯಿದ್ರು. ಸೊ ಇದೇ ನಮಗೂ ಅವ್ರಿಗೂ ಇದ್ದಂಥ ಡಿಫ್ರೆನ್ಸ್. ನಾವೆಲ್ಲ ತುಂಬ ಸೀರಿಯಸ್ ಆಗಿ ಟಾಸ್ಕ್ ಕೊಟ್ಟಿದ್ದಾರೆ, ಸಖತ್ತಾಗಿ ಆಡಬೇಕು. ಇವತ್ತು ನಮಗೆ ಬಿಗ್ ಬಾಸು ಕಿಚನ್ ಟಾಸ್ಕ್ ಕೊಟ್ಟಿದ್ದಾರೆ, ನಾವು ತುಂಬ ಚೆನ್ನಾಗಿ ಅಡುಗೆ ಮಾಡಬೇಕು. ಇವತ್ತು ನನ್ನ ಬಾತ್ರೂಮ್ ಕ್ಲೀನಿಂಗ್ ಇದೆ, ಯಾರೂ ಒಂದೇನು ಹೇಳಬಾರ್ದು. ಇದೆಲ್ಲ ನಾವು ತೊಗೊಂಡು ಮಾಡ್ತೀವಿ. ಬಟ್ ಅವ್ರು ಹಂಗೆ ಮಾಡ್ತಿರ್ಲಿಲ್ಲ. ಏನಾದರೂ ಒಂದು ಅಂತಂದರೆ ಅದನ್ನು ಹೇಗೆ ಸ್ಟ್ರಾಟಜಿ ಮಾಡ್ಬೋದು, ಕೊಟ್ಟಿದ್ದ ಕೆಲಸನ ನೇರವಾಗಿ ಮಾಡಿದೆ, ಅದನ್ನು ಹಿಂಗೆ ಮಾಡಿದಾಗ ಒಂದು ಸ್ಟ್ರಾಟಜಿ, ಜನಕ್ಕೊಂದು ಕಂಟೆಂಟ್. ಸೊ ಕಂಟೆಂಟ್ ಹೇಗೆ ಕೊಡೋದು ಅನ್ನೋ ತುಂಬ ಚೆನ್ನಾಗಿ ಇಲ್ಲಿ ಗೊತ್ತಿತ್ತು. ಹಾಗಾಗಿ ಅವರು ಬಹುಶಃ ಎಲ್ರಿಗೂ ಒಂದು ರೀತಿ ಮನೋರಂಜನೆ ಕೊಡ್ತಿದ್ರು ಅನ್ಸುತ್ತೆ. ಈವನ್ ಅವ್ರ ಕ್ಯಾಪ್ಟನ್ ಆದಾಗಲೂ ಕೂಡ ಏನೋ ಒಂದು ಕ್ಲೀನ್ ಮಾಡಕ್ಕೆ ಹೇಳ್ತಾರೆ, ನೀವು ಬ್ಯಾಕ್ ಪೈನ್ ಇದೆ ಆಗಲ್ಲ ಅಂತ ನೀವು ಜೆನ್ಯೂನ್ ಆಗಿ ಹೇಳ್ತೀರಾ. ಆದರೂ ಕೂಡ ತುಂಬ ದೊಡ್ಡ ಇಶ್ಯೂ ಆಗುತ್ತೆ. ಆ ಟೈಮಲ್ಲಿ ನೀವು ಎಷ್ಟೊಂದು, ನಿಮಗೆ ಬಿಗ್ ಬಾಸಲ್ಲಿ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಬೇಕು ಅನ್ನೋದೇನಿಲ್ಲ, ಗೆಲ್ಲೇಬೇಕು ಅನ್ನೋದೇನಿಲ್ಲ, ನಮಗೆ ಗೊತ್ತು ಅಶ್ವಿನಿ ಅವ್ರಿಗೆ ಏನು ಅಂತ. ಆ ಟೈಮಲ್ಲಿ ಹೇಗೆ ಅದನ್ನು ತೊಗೊಂಡ್ರಿ ಮೇಡಮ್? ಅಂದರೆ ನಾನು ಮಾಡಬೇಕು, ಇಷ್ಟೊಂದು ಕಷ್ಟಪಡಬೇಕಾ ನಾನು ಅಂತ? ನನಗೆ ಒಂದೇ ಚಾಲೆಂಜ್ ಇದ್ದಿದ್ದು ಮೇಡಮ್, ಏನಂದರೆ ಲೈಫಲ್ಲಿ ಏನೇ ಬಂದರೂ ನಾವು ತೊಗೋಬೇಕು. ಬಿಕಾಸ್ ಯಾರ ಲೈಫ್ ನೆಕ್ಸ್ಟ್ ಏನಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ನಾವು ಹೀಗಿದ್ದೀವಿ, ಬಟ್ ನಾಳೆ ಏನು ಅಂತ ಏನು ಬಂದರೂ ನಾವು ಆ್ಯಕ್ಸೆಪ್ಟ್ ಮಾಡಲೇಬೇಕು. ಇದು ನನಗೆ ಕಲಿಸಿದ್ದು ನನ್ನ ಹೋರಾಟದ ಬದುಕು. ನಾನು ಹೇಳದ್ನಲ್ಲ, ಆರ್ಟಿಸ್ಟ್ ಆಗಿ ಕ್ಯಾರವಾನಲ್ಲಿ ಕೂತ್ಕೋತೀವಿ, ಹೋರಾಟಗಾರ್ತಿಯಾಗಿ ರೋಡಲ್ಲಿ ಕೂತ್ಕೋತೀವಿ, ಇಷ್ಟೇ ಇರೋ ವ್ಯತ್ಯಾಸ. ಬಟ್ ಇದು ಟಾಸ್ಕ್ ಅಂತ ಕೊಟ್ಟಾಗ ಇಡೀ ಮನೆ, ಯಾಕಂದರೆ ನನ್ನ ಏಜ್ ಅವರೆಲ್ರಿಗಿಂತ ದೊಡ್ಡವಳಾಗಿರೋ, ಐ ಶುಡ್ ಸೆಟ್ ಅನ್ ಎಕ್ಸಾಂಪಲ್. ನಾನು ಮಾಡೋಕ್ಕಾಗಲ್ಲ, ನಾನು ನಿಂತರ ಸೋಂಬೇರಿನೇ ಅಂತ ಹೋಗಿ ಬೆಡ್ ಮೇಲೆ ಮಲಗಿರಿ, ಯಾರೂ ನಾನು ಕೇಳ್ತಿರ್ಲಿಲ್ಲ, ಏನು ಮಾಡಿಬಿಡ್ತಾಯಿದ್ರು. ಬಟ್ ಹಂಗೆ ಮಾಡಬಾರ್ದು. ನಾನು ಇವತ್ತು ಮಾಡಿದ್ರೆ ನನ್ನ ಜೊತೆ ಇರೋರು ಬಂದು ಮಾಡ್ತಾರೆ. ಅಟ್ಲೀಸ್ಟ್ ನಾನು 10 ಮಾಡಿದ್ರೆ 2 ಆದರೂ ಬಂದು ಮಾಡ್ತಾರೆ. ಸೊ ಒಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಅಂತ ಪ್ರತಿ ಒಂದರಲ್ಲೂ ನಾನು ಮಾಡ್ತಿದ್ದೆ. ಬಟ್ ಎಲ್ರಿಗೂ ಗೊತ್ತಿತ್ತು ನನಗೆ ಬ್ಯಾಕ್ ಪೇಯ್ನ್ ಇದೆ, ಬ್ಯಾಕ್ ಪೇಯ್ನ್ ಇಶ್ಯೂ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು. ಬಟ್ ಅದೇ ನಾನು ಹೇಳ್ದಂಗೆ ಗಿಲ್ಲಿ ಫಸ್ಟ್ ಬಂದು ಟಾರ್ಗೆಟ್ ಮಾಡೋದೇ ನೀನು ಅಂತ. ಸೊ ನೀನು ಅನ್ನೋ ಪದ ಬಳಕೆ ಮಾಡಿದಾಗ, ಏಕವಚನ ಮಾಡಿದಾಗ ಅಲ್ಲಿಂದ ಪ್ರಾರಂಭ ಆಗುತ್ತೆ ಅದು. ಸೊ ಇದನ್ನು ಟ್ರಿಗರ್ ಮಾಡ್ತಾನೆ ಇರ್ತಾರೆ. ಸೊ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು ಇವರು ತುಂಬ ಸ್ಟ್ರಾಂಗ್ ಇದ್ದಾರೆ, ಟಾಸ್ಕಲ್ಲಾಗಲಿ ಏನೇ ವಿಚಾರದಲ್ಲಾಗಲಿ ತುಂಬ ಮೊಂಡು, ತುಂಬ ಹಠ ಮಾಡ್ತಾರೆ. ಇವರೊಬ್ಬರ ಲೈನ್ ನನಗೆ ಕ್ಲಿಯರ್ ಆದರೆ ನಾನು ತುಂಬ ಈಸಿಯಾಗಿ ಎಲ್ಲರೂ ಹೊಡ್ಕೊಂಡು ಬರ್ಬೋದು ಅಂತ ಅವ್ರಿಗೆ ಗೊತ್ತಿತ್ತು. ಮೇಡಮ್, ಈಗ ಹೊರಗಡೆ ನೀವು ಬಿಗ್ ಬಾಸ್ ಒಳಗಡೆ ನೀವು ಆ ಟಾಸ್ಕ್ ಮಾಡೋ ಬರುತ್ತಲ್ಲೋ, ಅಥವಾ ಏನೋ ಮನುಷ್ಯ ಅಂದಮೇಲೆ ಸೆಟ್ಟು ಬಂದೇ ಬರುತ್ತೆ. ಆ ಟೈಮಲ್ಲಿ ಅಥವಾ ಮಾತಾಡ್ತಿರ್ಬೇಕಾದ್ರೆ ಕ್ಯಾಶುಯಲ್ ಆಗಿ ಏನೋ ಒಂದು ಪದನ ಬಳಸಿರ್ತೀರ, ಆ ಪದನ ಇಟ್ಕೊಂಡು ಈಚೆಗಡೆ ಅಭಿಯಾನ ಮಾಡ್ತಾರೆ, ಕೇಸ್ ಹಾಕೋದಕ್ಕೆ ಮುಂದಾಗ್ತಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದು ನನ್ನ ಗಮನಕ್ಕೆ ತುಂಬ ಲೇಟಾಗಿ ಬರುತ್ತೆ ಆ್ಯಕ್ಚುಲಿ. ಬಟ್ ಅದೇ ನಾನು ಹೇಳ್ದಂಗೆ, ಈಗ ನಾನು ಕೂಡ ಒಂದಷ್ಟು ಓದಿದ್ದೀನಿ, ತಿಳ್ಕೊಂಡಿದ್ದೀನಿ. ಧರ್ಮದ ವಿಚಾರ ಆಗಲಿ, ಜಾತಿ ಪಂಗಡ ಇವೆಲ್ಲವನ್ನು ನಾವು ತಿಳ್ಕೊಂಡೇ ಇರ್ತೀವಿ. ಯಾವುದೇ ನಾವು ಮಾತಾಡೋ ಬರ್ದಲ್ಲೂ ಕೂಡ, ಅದರಲ್ಲೂ ಇಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ, ಬಿಗ್ ಬಾಸ್ ಅನ್ನೋವಂಥ ಪ್ಲ್ಯಾಟ್ಫಾರ್ಮಲ್ಲಿ ಯಾವುದೇ ಕಾರಣಕ್ಕೂ ನಾವು ಆ ಥರದ ಪದ ಬಳಕೆ ಮಾಡಿರಲ್ಲ. ಆ್ಯಂಡ್ ನಾನು ಬಳಸುವಂಥ ಒಂದೇ ಒಂದು ಆಲ್ಫಬೆಟ್ಗೆ ಇವ್ರು ಏನೇನೇನೇನೋ ಜೋಡಿಸ್ಕೊಂಡು ಹೋಗ್ತಾರೆ. ಬಟ್ ನಾನು ಹೇಳೋದು, ಜಗಳದಲ್ಲಿ ನಾವು ಈಗ ಹೇಳಿರ್ಬೋದು, ಈಗ ಏನೋ ಒಂದು ಶೋ ಆಫ್ ಮಾಡ್ತಾಳ್ರಿ, ಸ್ಟ್ರಾಟಜಿ ಇರುತ್ತ್ರಿ, ಇಲ್ಲ ತುಂಬಾ ಕಿರ್ಚಾಡೋದು, ಕೂಗಾಡ್ ಮಾಡಿ ಶೌಟಿಂಗ್ ಕ್ಯಾಟಗರಿ ಏನೋ ನಾವು ಹೇಳಿರ್ತೀವಿ. ಬಟ್ ಅದನ್ನು ನೀವು ಬಿಟ್ಟು ಅದನ್ನು ತೊಗೊಂಡು ಅದಕ್ಕೆ ಜೋಡಣೆ ಮಾಡ್ಕೊಂಡು ಹೋಗೋದಿದೆಯಲ್ಲ. ಬಿಕಾಸ್ ನನಗೆ ತುಂಬ ಚೆನ್ನಾಗಿ ಗೊತ್ತು, ರಕ್ಷಿತಾ ಶೆಟ್ಟಿ ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕಂದರೆ ಅವ್ರವ್ರ ಪರಿಚಯ ಹಾಗೆ ಮಾಡ್ಕೊಂಡಿರ್ತಾರೆ. ನಾನು ಅಶ್ವಿನಿ ಗೌಡ ಅಂತಲೇ ಪರಿಚಯ, ಯಾಕಂದರೆ ಪೂರ್ತಿ ಹೆಸರೇ ಹಾಕಿರ್ತಾರೆ. ಆ ರೀತಿ ಇದ್ದಲ್ಲಿ ನಾವು ಇನ್ನೊಬ್ಬರನ್ನ ಹೇಗೆ ಆ ರೀತಿ ತೇಜೋವಧಿ ಮಾಡೋಕ್ಕಾಗುತ್ತೆ? ಸೊ ಇದನ್ನು ಎಲ್ಲೋ ಇಲ್ಲಿ ನನಗೆ ಅನಿಸುವಂಥದ್ದು, ನನ್ನನ್ನು ಕಂಟೆಸ್ಟೆಂಟಾಗಿ ಒಂದಷ್ಟು ಜನ ನೋಡಿದ್ರು, ಒಂದಷ್ಟು ಜನ ಆರ್ಟಿಸ್ಟಾಗಿ ನೋಡಿದ್ರು ಅಂತಾದರೂ ಕೂಡ ಒಂದಷ್ಟು
ಜನ ನಮಗೇ ಗೊತ್ತಿಲ್ಲದೆ ನಮ್ಮನ್ನು ಒಂಥರ ಬೇರೆ ರೀತಿನೇ ಸಮಾಜದಲ್ಲಿ ಬಿಂಬಿಸೋಕೆ ಹೊರಟಿದ್ರು. ಮೇ ಬಿ ಇಲ್ಲಿ ಒಂದು ಪಾಲಿಟಿಕ್ಸು ಇನ್ವಾಲ್ವ್ ಆಯಿತು ಅನಿಸುತ್ತೆ. ತುಂಬ ಏನೇನೋ ಆಯಿತು ಇಲ್ಲಿ. ಸೊ ಇವೆಲ್ಲವೂ ಒಂಥರ ತುಂಬ ಬದಲಾವಣೆಗಳಾಗ್ತಾ ಹೋಯ್ತು. ಆಮೇಲೆ ತುಂಬ ಜನ ಬೇಳೆ ಬೇಯಿಸ್ಕೊಂಡ್ರು. ಆಮೇಲೆ ಸುದೀಪ್ ಅಣ್ಣನ ವಿರೋಧಿಗಳು ಒಂದಷ್ಟು ಜನ ಇದ್ದಾರೆ. ಸೊ ಅವ್ರುಗಳು ಏನು ಮಾಡ್ತಾರೆ ಅಂತಂದರೆ ಎಲ್ಲವನ್ನ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಇಡೀ ಬಿಗ್ ಬಾಸ್ನ ಟಾರ್ಗೆಟ್ ಮಾಡ್ತಾರೆ, ಮತ್ತು ನಮ್ಮ ಕನ್ನಡ ಸಂಘಟನೆಗಳನ್ನು ಟಾರ್ಗೆಟ್ ಮಾಡ್ತಾರೆ, ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಟಾರ್ಗೆಟ್ ಮಾಡ್ತಾರೆ. ಇವೆಲ್ಲ ಮಾಡಿರೋದುಂಟು. ಅಲ್ಲಿ ಒಬ್ಬ ಕಂಟೆಸ್ಟೆಂಟ್ ಆಗಿ ನೋಡಿದ್ದಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.